ರೈತ್ರೆ, ಈ ಒಂದು ಮರವನ್ನ ಬೆಳೆಯೋ ಮೂಲಕ ಕೆಲವು ವರ್ಷಗಳಲ್ಲಿ ನೀವು ಮಿಲಿಯನೇರ್ ಆಗ್ಬೋದು. ಯಾವ್ದಪ್ಪ ಮರ ಅಂತ ಯೋಚಿಸ್ತಾ ಇದ್ದೀರಾ? ಶ್ರೀಗಂಧ ಮರ. ನೀವು ಈ ಶ್ರೀಗಂಧ ಸಸಿಗಳನ್ನ ಹೊಲದ ಬದಿಯಲ್ಲಿ ನೆಟ್ಟು ಹೊಲದಲ್ಲಿ ಬೇರೆ ಬೆಳೆಗಳನ್ನ ಬೆಳೆದು ಹೆಚ್ಚು ಆದಾಯ ಕೂಡ ಮಾಡಬಹುದು. 1.5 ವರ್ಷದ ಶ್ರೀಗಂಧ ಸಸಿಗಳು ನೆಡೋದಕ್ಕೆ ಉಪಯುಕ್ತ ಆಗಿರುತ್ತೆ. ಅದು ಆ ಒಂದು ವೇಳೆಗೆ 2.5 ಅಡಿಗಳಷ್ಟು ಬೆಳೆದಿರಬೇಕು. ಇದನ್ನ ಯಾವ ಸೀಸನ್ ಅಲ್ಲೂ ಕೂಡ ನಾಟಿ ಮಾಡಬಹುದು. ಈ ಗಿಡಕ್ಕೆ ವಾರಕ್ಕೆ ಸುಮಾರು 2 ರಿಂದ 3 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಶ್ರೀಗಂಧ ಮರವನ್ನ ನೆಟ್ಟ ನಂತರ ಮೊದಲ 8 ವರ್ಷಗಳವರೆಗೆ ಯಾವುದೇ ರಕ್ಷಣೆ ಅಗತ್ಯ ಇರೋದಿಲ್ಲ. ಯಾಕಂತಂದ್ರೆ ಅದು ಅಲ್ಲಿವರೆಗೆ ಪರಿಮಳವನ್ನ ಹೊಂದಿರೋದಿಲ್ಲ. ನಂತರ ಇದಕ್ಕಾಗಿ ನೀವು ಜಮೀನಿನಲ್ಲಿ ಬೇಲಿ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, GPS ಅನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಅಷ್ಟೆಲ್ಲ ನಿಮಗ್ ಗೊತ್ತಾ, ಶ್ರೀಗಂಧ ಕೃಷಿಗೆ ಹೆಚ್ಚಿನ ಬಂಡವಾಳ ಕೂಡ ಬೇಡ. 100 ರಿಂದ 130 ರೂಪಾಯಿಗೆ ಶ್ರೀಗಂಧದ ಗಿಡ ಸಿಗುತ್ತೆ. ಇಲ್ಲ ಅರಣ್ಯ ಇಲಾಖೆನೇ ನಿಮ್ಗೆ ಸಸಿ ಕೊಡುತ್ತೆ. ಹಾಗಾದ್ರೆ ಎಷ್ಟು ಲಾಭ ಮಾಡಬಹುದು? ಇದರ ಮಾರುಕಟ್ಟೆ ಮೌಲ್ಯ ಕೆಜಿಗೆ ಸುಮಾರು 26,000 ದಿಂದ 30,000 ರೂಪಾಯಿ ಇದೆ. ಇದರ ಪ್ರಕಾರ ನಾವು ಲೆಕ್ಕ ಹಾಕಿದ್ರೆ ರೈತನಿಗೆ ಒಂದು ಮರದಿಂದ 15,000 ದಿಂದ 20 ಕೆಜಿ ಮರ ಆರಾಮವಾಗಿ ಸಿಗುತ್ತೆ. ಅಂದ್ರೆ ಒಂದು ಮರದಿಂದ 5 ರಿಂದ 6 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಇಂಥದ್ದು ನೀವು 10 ಮರ ಹಾಕೊಂಡ್ರೆ ಸಾಕು, ಒಳ್ಳೆ ಲಾಭವನ್ನ ಮಾಡಬಹುದು. ಶ್ರೀಗಂಧವನ್ನ ಸಾಮಾನ್ಯವಾಗಿ ಸುಗಂಧ ದ್ರವ್ಯಗಳಲ್ಲಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆಯುರ್ವೇದದಲ್ಲಿ ಶ್ರೀಗಂಧವನ್ನ ಹೆಚ್ಚು ಬಳಸ್ತಾರೆ. ಸೊ ಇದನ್ನ ದ್ರವ ರೂಪದಲ್ಲೂ ಕೂಡ ತಯಾರಿಸ್ತಾರೆ. ಅಷ್ಟೇ ಅಲ್ಲ, ಸೌಂದರ್ಯ ವರ್ಧಕ ಉತ್ಪನ್ನಗಳ ರೂಪದಲ್ಲೂ ಕೂಡ ಶ್ರೀಗಂಧಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹಾಗಾದ್ರೆ ಶ್ರೀಗಂಧ ಬೆಳೆದ ಮೇಲೆ ಕಟಾವ್ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ಹೆಚ್ಚಿನ ಲಾಭ ಗಳಿಸೋದಕ್ಕೆ ಇನ್ನಷ್ಟು ಮಾಹಿತಿ ಬೇಕಾ? ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಬಾಸ್ವಾಲಾ, ಬಿ ದ ಬಾಸ್.